MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೇರೆ ಆಯ್ಕೆ ಇಲ್ಲ ಅಂತ ಹೇಳಿದ್ದ ಡಿಸಿಎಂ ಡಿಕೆ ಈಗ ಪೂಜೆಗೆ ಫಲವಿದೆ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಡಿಕೆ ಈಡುಗಾಯಿ ಕೂಡ ಹೊಡೆದಿದ್ದಾರೆ. ಬಿಜೆಪಿ ಇದನ್ನ ಲೇವಡಿ ಮಾಡ್ತಿದ್ರೆ ಕೈ ನಾಯಕರು ಸಿಎಂ ಡಿಸಿಎಂ ಮಧ್ಯೆ ಏನಿಲ್ಲ ಎಲ್ಲವೂ ಸವಿಬೆಲ್ಲ ಅಂತಿದ್ದಾರೆ. ಎಲ್ಲ ಸುದ್ದಿಯನ್ನ ನೋಡೋಣ. ಸಿಎಂ ಕುರ್ಚಿ ಕದನ ನ್ಯೂಸ್ ಟಾಪ್ 9 ನಲ್ಲಿ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗುವುದಿಲ್ಲ. ನನಗೆ ಏನೇನ್ ಬೇಕೋ ಅದನ್ನ ಪ್ರಾರ್ಥನೆ ಮಾಡಿದ್ದೀನಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ನಾಡದೇವಿ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ನಿಂತು ಆಡಿದ ಮಾತು. ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಬೆಳವಣಿಗೆ, ನಾಯಕತ್ವ ಬದಲಾವಣೆ ಚರ್ಚೆ, ಇದೆಲ್ಲದರ ಮಧ್ಯೆ ಡಿಕೆ ಆಡಿರುವ ಮಾರ್ಮಿಕ ಮಾತು ಹೊಸ ಸದ್ದು ಮಾಡ್ತಾ ಇದೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೆ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ನನ್ನ ಬಳಿ ಬೇರೆ ಆಯ್ಕೆ ಏನಿದೆ ಅಂತ ಕೈ ಚೆಲ್ಲಿದ್ರು. ಹೈಕಮಾಂಡ್ ಸೂಚನೆ ಮೇರೆಗೆ ತಮ್ಮ ಪರ ಯಾರೂ ಸಿಎಂ ಆಗಲಿ ಅಂತ ಹೇಳಿಕೆ ಕೊಡಬಾರದು ಅಂತ ತಮ್ಮ ಬೆಂಬಲಿಗರಿಗೆ ಡಿಕೆ ತಾಕೀತು ಮಾಡಿದ್ರು. ಇದರ ಬೆನ್ನಲ್ಲೇ ಚಾಮುಂಡಿಗೆ ಮೊರೆ ಹೋಗಿದ್ದಾರೆ. ನಿನ್ನೆ ಆಷಾಢ ಶುಕ್ರವಾರ ದಿನ ಚಾಮುಂಡೇಶ್ವರಿ ದೇವಿಗೆ ಉಪಮುಖ್ಯಮಂತ್ರಿ ಮೊರೆ ಹೋಗಿದ್ರು. ತಮ್ಮ ಧರ್ಮ ಪತ್ನಿ ಸಮೇತ ನಾಡ ಅಧಿದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅಷ್ಟೆಲ್ಲ ದೇವಸ್ಥಾನದ ಮುಂದೆ ತಾವೇ ಸಂಕಲ್ಪ ಮಾಡಿ 11 ಈಡುಗಾಯಿ ಒಡೆದು ಸೇವೆ ಸಲ್ಲಿಸಿದ್ದಾರೆ. ಚಾಮುಂಡೇಶ್ವರಿ ದೇವಿಯ ಪೂಜೆಯ ಬಳಿಕ ಮಾತನಾಡಿದ ಡಿಕೆ, ನಾನು ಇಲ್ಲಿ ರಾಜಕೀಯ ಮಾತನಾಡೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ನಮಗೆಲ್ಲ ಬುದ್ಧಿವಾದ ಹೇಳಿದ್ದಾರೆ. ಅವರ ಮಾತಿನಂತೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂದ್ರು. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಾರ್ಥನೆ ಮತ್ತು ಫಲದ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವ್ಯಂಗ್ಯವಾಡಿದ್ದಾರೆ. ಸುರ್ಜೇವಾಲಾ ಬಂದು ಗುದ್ದಲಿ ಪೂಜೆ ಮಾಡಿದ್ದಾರೆ, ಇನ್ನು ಏನೇನಾಗುತ್ತೆ ನೋಡಿ ಅಂತ ಹೇಳಿದ್ದಾರೆ. ಬಹಳ ಜನ ಪ್ರಯತ್ನನೂ ಮಾಡ್ತಾ ಇದ್ದಾರೆ, ಪ್ರಾರ್ಥನೆನೂ ಕೂಡ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವ್ರನ್ನ ಕರೆಸಿ ಭೂಮಿ ಪೂಜೆ, ಗುದ್ದಲಿ ಪೂಜೆನೂ ಕೂಡ ಮಾಡಿ ಹೋಗಿದ್ದಾರೆ ಸುರ್ಜೇವಾಲಾ ಬಂದು. ಹಾಗಾಗಿ ಏನೇನಾಗುತ್ತೋ ಬರೋದ್ರಿಂದ ಕಾದು ನೋಡೋಣ. ಶಾಸಕರು ಅವರವರ ಅಭಿಪ್ರಾಯವನ್ನ ಹೇಳಿದ್ದಾರೆ. 5 ವರ್ಷ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಒಗ್ಗಟ್ಟಾಗಿನೇ ಹೋಗ್ತಾರೆ. ಹೈಕಮಾಂಡ್ ಅದಕ್ಕೆ ಸಮರ್ಥವಾಗಿದೆ. ಯಾರು ಏನೇ ಮಾಡಿದ್ರೂ ಡಿವೈಡ್ ಆಗಲ್ಲ, ಒಟ್ಟಿಗೆ ಸೇರಿನೇ ತೀರ್ಮಾನಗಳನ್ನ ಮಾಡ್ತಾರೆ ಅಂತ ಮೈಸೂರಿನಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಏನೇ ಆದರೂ ಇಬ್ರು ಒಗ್ಗಟ್ಟಾಗಿ ಹೋಗ್ತಾರೆ. ಹೈಕಮಾಂಡು ಅದಕ್ಕೆ ಸಮರ್ಥವಾಗಿದೆ. ರಾಷ್ಟ್ರದ AICC, ರಾಜ್ಯದಲ್ಲಿ ಸಿದ್ದರಾಮಯ್ಯ ಡಿಕೆ ಅವರು ಯಾರೇನೇ ಮಾಡಿದ್ರು ಡಿವೈಡ್ ಆಗೋಲ್ಲ, ಒಟ್ಟಿಗೆ ಹೋಗ್ತಾರೆ. ತೀರ್ಮಾನ ಒಟ್ಟಿಗೆ. ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ನಮ್ಮೆಲ್ಲರದ್ದು ಕಾಂಗ್ರೆಸ್ ಬಣ. ಸಿಎಂ ಡಿಸಿಎಂ ಇಬ್ಬರು ರಾಜ್ಯದ ಜನರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸ್ತಾ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಎಲ್ಲರೂ ತಲೆಬಾಗ್ತೀವಿ ಅಂತ ಬೀದರ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವೆಲ್ಲರೂ ತಲೆ ಬಾಗ್ತೀವಿ. ಈ ಬಂಡೆ ಕಡೆ ಇರ್ತೀರಾ, ಈ ಕಡೆ ಇರ್ತೀರಾ, ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಇರ್ತೀರಾ, ಅವರಿಬ್ರು ಒಟ್ಟಿಗೆ ಇದ್ದಾಗ ಇಬ್ರು ಒಟ್ಟಿಗೆ ನಾವೆಲ್ಲರೂ. ದೈವ ಕೃಪೆ, ಹೈಕಮಾಂಡ್ ಕೃಪೆ ಜೊತೆಗೆ ಡಿಕೆಶಿಗೆ ಈಗ ಅಗತ್ಯವಿರುವುದು ಸಿದ್ದರಾಮಯ್ಯ ಕೃಪೆ ಅಂತ ಕೆಲವರು ಕಾರ್ಯಕರ್ತರು ಕೆಪಿಸಿಸಿ ಪಡಸಾಲೆಯಲ್ಲಿ ಆಗೀಗ ಮಾತನಾಡ್ತಾ ಇದ್ದಾರೆ. ಆದರೆ ಡಿಕೆ ತಂತ್ರಗಾರಿಕೆ ಮಾತ್ರ ಬೇರೆಯದ್ದೇ ದಿಕ್ಕಿನಲ್ಲಿ ಸಾಗಿದಂತಿದೆ. ನಾಯಕತ್ವ ಬದಲಾವಣೆಯ ಗೊಂದಲ ಬೂದಿ ಮುಚ್ಚಿದ ಕೆಂಡದಂತಿದೆ. ದೇವೇಗೌಡರ ಗಡಿಯಲ್ಲಿ ಬೆಳೆದ ಸಿದ್ದರಾಮಯ್ಯ ಅವರನ್ನ ನಾನು ಲಾಟರಿ ಸಿಎಂ ಅಂತ ಹೇಳಲ್ಲ. ಅವರ ಶಾಸಕ BR ಪಾಟೀಲ್ ಲಾಟರಿ ಸಿಎಂ ಅಂದಿದ್ದಾರೆ. ಸಿದ್ದರಾಮಯ್ಯ JDSನಲ್ಲಿದ್ದಾಗ OBC ನಾಯಕನನ್ನ ಬೆಳೆಸಬೇಕು ಅಂತ ದೇವೇಗೌಡರು ಅವರಿಗೆ ಬಜೆಟ್ ಮಂಡನೆಗೆ ಅವಕಾಶ ಕೊಟ್ಟರು ಅಂತ ಕಲಬುರಗಿಯಲ್ಲಿ JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH